ನಮ್ಮ ಕ್ಯಾಂಪ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗುತ್ತೆ. ಇದರಲ್ಲಿ ಮೃತಪಟ್ಟ ವ್ಯಕ್ತಿ ಹೆಸರು ಅಂಜನಾ ದಡ್ಡೇಕರ್ ಅಂತ, ವಯಸ್ಸು 52 ಆಗಿರುತ್ತೆ. ಅಂಜನಾ ದಡ್ಡೇಕರ್ ಅವರು ಅವ್ರ ಮನೆಯಲ್ಲಿ ಅವರ ಗಂಡಿನ ಜೊತೆ ವಾಸ ಮಾಡ್ತಿರ್ತಾರೆ. ಅವ್ರ ಗಂಡ ಬಂದು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಇವ್ರಿಗೆ 2 ಜನ ಹೆಣ್ಮಕ್ಳು ಇರ್ತಾರೆ. ಇವರಿಬ್ರು ಪುಣೆಯಲ್ಲಿ ಈಗ ಮದುವೆ ಆಗಿ ವಾಸ ಮಾಡ್ತಿರ್ತಾರೆ. ಕೃತ್ಯ ನಡೆದ ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಅಂಜನಾ ದಡ್ಡೇಕರ್ ಅವರು ಸುಮಾರು ಕೆಲವು ವರ್ಷಗಳಿಂದ ಕೋವಿಡ್ ಸಮಯದಲ್ಲಿ ಯಾರು ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಇದ್ದಾರೆ, ಜ್ಯೋತಿ ಬಾಂಡೇಕರ್, ಅವರಿಗೆ 15,000 ರೂಪಾಯಿ ಏನೋ ಕೈ ಸಾಲ ಕೊಟ್ಟಿರ್ತಾರೆ. ಆ ಕೈ ಸಾಲ ಕೊಟ್ಟಿರೋ ವಿಷಯವಾಗಿ ಅವರು ತಿಂಗಳ ಇಂಟ್ರೆಸ್ಟ್ ಕಟ್ಕೊಂಡು ಬರ್ತಿರ್ತಾರೆ. ಈಗ ಕೆಲವೊಂದು ತಿಂಗಳಿಂದ ಇವ್ರಿಗೆ ಕಟ್ಟಲಿಕ್ಕೆ ಆಗಿರೋದಿಲ್ಲ. ಸೊ ಆ ದಿನ ಈ ಅಂಜನಾ ದಡ್ಡೇಕರ್ ಅವರು ಅವ್ರ ಮನೆಗೆ ಹೋಗ್ಬಿಟ್ಟು, ಇದೇ ನಿಂದು ಕೊನೆ ಅವಕಾಶ, ನೀನು ಈ ಸಮಯದಲ್ಲಿ ದುಡ್ಡು ಕಟ್ಟಿಲ್ಲ ಅಂತ ಹೇಳಿದರೆ ಮತ್ತೆ ಬೇರೆ ಥರ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿ ಬಂದಿರ್ತಾರೆ. ಈ ವಿಚಾರ ಮನೆಯಲ್ಲಿ ದೊಡ್ಡದಾಗಬಾರ್ದು ಅಂತ ಹೇಳಿ ಮತ್ತು ಅವ್ರ ಗಂಡನಿಗೆ ತಿಳಿಬಾರ್ದು ಅಂತ ಹೇಳಿ, ಆಯ್ತು ನಿಮ್ಮ ಮನೆಗೆ ಹೋಗು, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಈ ಜ್ಯೋತಿ ಬಾಂಡೇಕರ್ ಹೇಳಿರ್ತಾರೆ. ಸೊ ಆ ಸಮಯದಲ್ಲಿ ಇವ್ರು ವಾಪಸ್ ಹೋದ್ಮೇಲೆ ಜ್ಯೋತಿ ಬಾಂಡೇಕರ್ ಅವರ ಮಗಳು ಸುಹಾನಿ ಬಾಂಡೇಕರ್ ಅನ್ನೋರನ್ನ ಕರ್ಕೊಂಡು, ಮತ್ತು ಅವ್ರ ಮಗ, ಇವನು ಮೈನರ್ ಇದ್ದಾನೆ, 17 ವರ್ಷ ಇದೆ. ಸೊ ಅವನ ಹೆಸರು ನಾನು ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ. ಆ 3 ಜನನ ಕರ್ಕೊಂಡು ಇವ್ರ ಮನೆಗೆ ಬರ್ತಾರೆ. ಇವ್ರ ಮನೆಗೆ ಬಂದಿದ್ದ ಸಮಯದಲ್ಲಿ ಅವ್ರಿಗೆ ಮಾತು ಬೆಳೆಯುತ್ತೆ, ಮತ್ತು ಹೊಡೆದಾಟ ಆಗುತ್ತೆ. ಅವರು ತಳ್ಳಾಟ, ನೂಕಾಟ ಮಾಡೋದು ಮತ್ತು ಈ ಥರ ಆಗುತ್ತೆ. ಮತ್ತು ವೇಲಲ್ಲಿ ಅವ್ರಿಗೆ ಕುತ್ತಿಗೆ ಹಿಸ್ಕೋಂಥ ಕೆಲಸ ಕೂಡ ಆಗಿರುತ್ತೆ. ಆ ನಂತರ ಅವರು ನೂಕಾಡೋ ಸಮಯದಲ್ಲಿ ಇವರು ಬೀಳ್ತಾರೆ. ಅವರು ಕಿಚನಲ್ಲಿ ಬಿದ್ದಿದ್ದ ಸಮಯದಲ್ಲಿ ಅವರ ತಲೆಭಾಗ, ಹಿಂದಿನ ತಲೆಭಾಗ ಇದಕ್ಕೆ ಕಿಚನ್ ಸ್ಲ್ಯಾಬ್ಗೆ ಹೊಡ್ಕೊಂಡು ಅವ್ರಿಗೆ ಇಂಟರ್ನಲ್ ಹೆಮರೇಜಿಂಗ್, ಬ್ಲೀಡಿಂಗ್ ಆಗಿರುತ್ತೆ. ಇದು ಸಾವಿಗೆ ಒಂದು ಮುಖ್ಯ ಕಾರಣ ಆಗಿರುತ್ತೆ. ಇದು ನಮಗೆ ಪೋಸ್ಟ್ ಮಾರ್ಟಮ್ ಪ್ರಿಲಿಮಿನರಿ ರಿಪೋರ್ಟಲ್ಲಿ ಕಂಡು ಬಂದಿರುತ್ತೆ. ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಆರೋಪಿತರು ಪೊಲೀಸಿನ ದಿಕ್ಕನ್ನು ತಪ್ಪಿಸ್ಬೇಕು. ಇದು ಈ ಕಾರಣ ಕೊಲೆ ಆಗಿದ್ರೂ ಇದು ಯಾವುದೋ ರಾಬರಿ ರಿಲೇಟೆಡ್ ಇರ್ಬೋದು ಅಂತ ಹೇಳಿ ತೋರಿಸ್ಲಿಕ್ಕೆ ಅವರು ಅವರ ಕಿವಿಯಲ್ಲಿರೋ ಓಲೆ ಮತ್ತು ಉಂಗುರ ಮತ್ತು ಈ ಮಂಗಳಸೂತ್ರನ ತೊಗೊಂಡೋಗಿರ್ತಾರೆ. ಈ 3ನೂ ನಮಗೆ ಇವಾಗ ಪತ್ತೆ ಆಗಿದೆ. ಇದ್ರದ್ದು ಟೋಟಲ್ ಬೆಲೆ 1,70,000 ಆಗಿರುತ್ತೆ. ಆನಂತರ ಇವರು 3 ಜನ ಈ ಪ್ರಕರಣ ಮಾಡಿಬಿಟ್ಟು ಹೊರಟ್ಬಿಟ್ಟಿರ್ತಾರೆ. ಮೊದಲನೇದಾಗಿ ನಮಗೆ ಒಬ್ಬರು ಆರೋಪಿ ಮೇಲೆ ಸಂಶಯ ಇತ್ತು. ಅವನ್ನ ನಾವು ವಿಚಾರಣೆ ಮಾಡಿದಾಗ ಅದು ಸಾಬೀತಾಗಿರಲಿಲ್ಲ. ಆನಂತರ ಹೆಚ್ಚಿನ CCTV ಮತ್ತು ತಾಂತ್ರಿಕವಾಗಿ ನೋಡಿದಾಗ ಈ ಒಂದು ಅಂಶ ಕಂಡುಬರುತ್ತೆ. 3 ಜನ ಒಟ್ಟಿಗೆ ಬರ್ತಾರೆ, ಹೋಗುವಾಗ ಬೇರೆ ಹೋಗ್ತಾರೆ. ಆಮೇಲೆ ಮಗ ಬೈಕಲ್ಲಿ ಬಂದಿರೋದು ಬೇರೆ ಕಡೆಯಿಂದ ಹೋಗಿ ಪಿಕ್ ಮಾಡ್ತಾನೆ. ಈ ಸಂಶಯದ ಮೇಲೆ ಅವ್ರಿಗೆ ವಿಚಾರಣೆ ಮಾಡಿದಾಗ ಈ ಪೂರ್ತಿ ಒಂದು ಪ್ರಕರಣದ ವಿಷಯ ನಮಗೆ ತಿಳಿದು ಬರುತ್ತೆ. ಬೇರೆ ಕಡೆ ಹೋಗಿರ್ತಾರೆ. ಬೇರೆ ಕಡೆಯಿಂದ ನಾವು ಇಲ್ಲೇ ಕರ್ನಾಟಕದಲ್ಲಿ ಅರೆಸ್ಟ್ ಮಾಡಿದ್ವಿ.